ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ ಜನವರಿ 19 ಮತ್ತು ಜನವರಿ 25. ಆದ್ದರಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸಿರೀಸ್ ಇರುತ್ತೆ. ಇದು ಬಂದು ಸ್ಪೆಸಿಫಿಕ್ ಪೇಪರ್ 2ಗೆ ಮಾಡಿರುವಂತಹ ವಿಡಿಯೋಸ್ ಆಗಿರುತ್ತೆ. ಇದರ ಜೊತೆಗೆ PDF ಕೂಡ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ನ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಡೈಲಿ ಕ್ಲಾಸಸ್ ಇರುತ್ತೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್, ಎಸ್ಪೆಷಲಿ ಫಾರ್ ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಸ್ಪೆಸಿಫಿಕ್ ಪೇಪರ್ 2. ವಿಚ್ ರಿಸರ್ವೇಷನ್ ಡಸ್ ಬ್ರಾಹ್ಮಣ್ ಕ್ಯಾಸ್ಟ್ ಬಿಲಾಂಗ್ಸ್ ಟು? ಬ್ರಾಹ್ಮಣ ಜಾತಿಯು ಯಾವ ಮೀಸಲಾತಿಗೆ ಸೇರಿದೆ? ಇಲ್ಲಿ ಆಪ್ಷನ್ಸ್ನ ನೋಡ್ಕೊಂಡಿದ್ರೆ ಅಂತ ಹೇಳಿದ್ರೆ, ಅಡ್ಡ ಮೀಸಲಾತಿ ಅಂದರೆ ಹಾರಿಜಾಂಟಲ್ ರಿಸರ್ವೇಷನ್, ಲಂಬ ಮೀಸಲಾತಿ ವರ್ಟಿಕಲ್ ರಿಸರ್ವೇಷನ್, ಜಿಯಾಯ್ಡ್ ಮೀಸಲಾತಿ ಅಂತ ಇದೆ. ಇದರ ಜೊತೆಗೆ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆನ್ಸರ್ನ ನೋಡ್ಕೊಳ್ಳೋದಾದರೆ ಆನ್ಸರ್ ಬಂದು ವರ್ಟಿಕಲ್ ರಿಸರ್ವೇಷನ್ ಆಗಿರುತ್ತೆ, ಲಂಬ ಮೀಸಲಾತಿ. ಆಪ್ಷನ್ 2 ರೈಟ್ ಆಗಿರುತ್ತೆ. ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. ನೋಡಿ, ವರ್ಟಿಕಲ್ ರಿಸರ್ವೇಷನ್ ಅಂದರೆ ಲಂಬ ಮೀಸಲಾತಿ. ಹಾರಿಜಾಂಟಲ್ ರಿಸರ್ವೇಷನ್ ಅಂತ ಹೇಳಿದ್ರೆ ಈ ಥರ ಅಡ್ಡ. ಓಕೆನಾ? ಬ್ರಾಹ್ಮಣ ಜಾತಿ ಬಂದು ಸಾಮಾನ್ಯ ವರ್ಗಕ್ಕೆ ಸೇರುವಂತಹ ಜಾತಿಯಾಗಿರುತ್ತೆ. ಆದ್ದರಿಂದ ಇದು ವರ್ಟಿಕಲ್ ರಿಸರ್ವೇಷನ್ಗೆ ಸೇರುವಂಥ ಜಾತಿ ಆಗಿರುತ್ತೆ. ಅಂದರೆ ಲಂಬ ಮೀಸಲಾತಿಗೆ ಸೇರುವಂತಹ ಜಾತಿ ಬ್ರಾಹ್ಮಣ ಜಾತಿ ಆಗಿರುತ್ತೆ. ಓಕೆನಾ? ನಾಳೆ ದಿನ ಯಾವುದೇ ಜಾತಿ ಹೆಸರು ಕೇಳಿ ಇದು ಯಾವ ರಿಸರ್ವೇಷನ್ಗೆ ಸೇರುತ್ತೆ ಅಂತ ಕೇಳಿದ್ರೆ ವರ್ಟಿಕಲ್ ರಿಸರ್ವೇಷನ್. ಓಕೆನಾ? ನೆಕ್ಸ್ಟ್ ಬಂದು ಹಾರಿಜಾಂಟಲ್ ರಿಸರ್ವೇಷನ್ಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಹಾರಿಜಾಂಟಲ್ ರಿಸರ್ವೇಷನ್ಸ್ನಲ್ಲಿ ಯಾವೆಲ್ಲ ಬರುತ್ತೆ, ಅಡ್ಡ ಮೀಸಲಾತಿನಲ್ಲಿ ಯಾವೆಲ್ಲ ಬರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ವಿಚ್ ರಿಸರ್ವೇಷನ್ ಡಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಿಲಾಂಗ್ಸ್ ಟು ಅಂತ ಕೊಟ್ಟಿದ್ದಾರೆ. ದೈಹಿಕ ಅಂಗವಿಕಲತೆಯು ಯಾವ ಮೀಸಲಾತಿಗೆ ಸೇರಿದೆ? ಆಪ್ಷನ್ಸ್ನಲ್ಲಿ ಅಡ್ಡ ಮೀಸಲಾತಿ ಇದೆ, ಲಂಬ ಮೀಸಲಾತಿ ಇದೆ, ಜಿಯಾಯ್ಡ್ ಇದೆ, ಯಾವುದು ಅಲ್ಲ ಅಂತಿದೆ. ಓಕೆನಾ? ಇದನ್ನು ನೋಡ್ಕೊಳ್ಳೋದಾದರೆ ಆಪ್ಷನ್ 1 ಬಂದು ರೈಟ್ ಆಗಿರುತ್ತೆ. ಯಾವುದು? ಹಾರಿಜಾಂಟಲ್ ರಿಸರ್ವೇಷನ್, ಅಡ್ಡ ಮೀಸಲಾತಿ. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವುದು ಲಂಬ ಮೀಸಲಾತಿ, ಯಾವುದು ಅಡ್ಡ ಮೀಸಲಾತಿ ಅಂತ. ಇದು ನೋಡ್ಕೊಳ್ಳೋದಾದರೆ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ವರ್ಟಿಕಲ್ ರಿಸರ್ವೇಷನಲ್ಲಿ ಯಾವತ್ತಾಗ ಹೋಗಲಿ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂತಹ ಜಾತಿಗಳು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತಹ ಜಾತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ ಜಾತಿ, ಅದರಲ್ಲಿ ಬರುವಂತಹ ಉಪಜಾತಿಗಳು, ಇದರ ಜೊತೆಗೆ ಶೆಡ್ಯೂಲ್ಡ್ ಟ್ರೈಬ್ಸ್. ಆ ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ ಯಾವೆಲ್ಲ ಜಾತಿಗಳೆಲ್ಲ ಇದೆಯೋ ಇವೆಲ್ಲ ಬಂದು ವರ್ಟಿಕಲ್ ರಿಸರ್ವೇಷನ್ ಆಗಿರುತ್ತೆ, ಅಂದರೆ ಲಂಬ ಮೀಸಲಾತಿ. ಹಾರಿಜಾಂಟಲ್ ರಿಸರ್ವೇಷನ್ ಅಂದರೆ ಯಾವುದು? ಅಂದರೆ ಯಾವ್ದು ಬರುತ್ತೆ? ಅಡ್ಡ ಮೀಸಲಾತಿ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಮಹಿಳೆಯರು, ಮಕ್ಕಳಂತಹ ಅನುಕೂಲಕರ ಗುಂಪುಗಳು, ತೃತೀಯ ಲಿಂಗಿಗಳು, ವಿಕಲಚೇತನರು. ಇದ್ರ ಜೊತೆಗೆ ಯಾರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫ್ರೀಡಮ್ ಫೈಟರ್ ಕೋಟಾ ಅಂತ ಕೂಡ ಇದೆ. ಇಲ್ಲಿ ಫ್ರೀಡಮ್ ಫೈಟರ್ ಕೋಟಾ ಅಂತ ಇದೆ. ಇವೆಲ್ಲ ಬಂದು ಹಾರಿಜಾಂಟಲ್ ರಿಸರ್ವೇಷನ್ ಆಗಿರುತ್ತೆ. ಓಕೆನಾ? ವರ್ಟಿಕಲ್ ರಿಸರ್ವೇಷನ್ಗೆ ಡಿಫ್ರೆನ್ಸ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಇದ್ರ ಜೊತೆಗೆ ರೀಜನಲ್ ಕೋಟಾ ಅಂತಿದೆ. ಇವೆಲ್ಲ ಬಂದು ಹಾರಿಜಾಂಟಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, 2 ಟೈಪ್ ರಿಸರ್ವೇಷನ್ಸ್ ಇರುತ್ತೆ. ಒಂದು ಬಂದು ಲಂಬ ಮೀಸಲಾತಿ, ಇನ್ನೊಂದು ಬಂದು ಅಡ್ಡ ಮೀಸಲಾತಿ, ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನ್. ಇದರಲ್ಲಿ ವರ್ಟಿಕಲ್ ರಿಸರ್ವೇಷನ್ಸ್ನಲ್ಲಿ ಯಾವೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಬರುವಂಥದ್ದು, OBC ಕ್ಯಾಟಗರಿ, ಇದರ ಜೊತೆಗೆ SC ಕ್ಯಾಟಗರಿ, ST ಕ್ಯಾಟಗರಿ ಬರುತ್ತೆ. ಹಾರಿಜಾಂಟಲ್ನಲ್ಲಿ ನಿಮಗೆ ವುಮೆನ್ ಬರುವಂಥದ್ದು, ತೃತೀಯ ಲಿಂಗಿ ಬರುವಂಥದ್ದು, ಇದರ ಜೊತೆಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇವೆಲ್ಲ ಬರುವಂಥದ್ದು. ಓಕೆನಾ? ಸೊ ನಿಮ್ಗೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ದು ಏನಾದರೂ ನೋಟ್ಸ್ ಏನಾದರೂ ಬೇಕಿದ್ದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ಈ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಸೊ ನಿಮಗೆ ಈ ಒಂದು ಕ್ಲಾಸಿನ PDF, ಪ್ರತಿಯೊಂದು ಕ್ಲಾಸ್ದು PDF ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿನಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಟೆಲಿಗ್ರಾಮ್ ಚಾನಲ್ನಲ್ಲಿ
PDF ಅಪ್ಲೋಡ್ ಮಾಡ್ತೀವಿ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀವಿ. ಓಕೆನಾ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. PDF ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋದಾದರೆ, ಪಿಂಜಾರ್, ದರ್ವೇಸ್, ಕಸಾಯಿ, ಲಡಾಫ್, ದೀಸ್ ಕ್ಯಾಟಗರೀಸ್ ಬಿಲಾಂಗ್ಸ್ ಟು ವಿಚ್ ಕ್ಯಾಟಗರಿ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಪಿಂಜಾರ, ದರ್ವೇಶ್, ಕಸಾಯಿ, ಲಡಾಫ್ ಈ ವರ್ಗಗಳು ಕರ್ನಾಟಕದ ಯಾವ ವರ್ಗಕ್ಕೆ ಸೇರಿದೆ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3B. ಸೊ ಇದರಲ್ಲಿ ನೀವು ಆಪ್ಷನ್ಸ್ ಯಾವುದು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು ಅಂತ ಹೇಳಿದ್ರೆ, ಪ್ರವರ್ಗ 2A ಮತ್ತು ಪ್ರವರ್ಗ 3B ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಯಾವುದ್ರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 3ನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಆನ್ಸರ್ನ ನೋಡ್ಕೊಳ್ಳೋಣ. ಎಲಿಮಿನೇಷನ್ ಮೆಥಡ್ ಅನ್ನೋದು ಮಾಡಿ 50% ಅಲ್ಲೇ ಎಲಿಮಿನೇಟ್ ಆಗೋಗುತ್ತೆ. 50% ರೈಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಸೊ ಆನ್ಸರ್ನ ನೋಡ್ಕೊಳ್ಳೋದಾದರೆ ಕ್ಯಾಟಗರಿ 1 ಅಲ್ಲಿ ಬರುವಂತಹ ಜಾತಿ ಇದಾಗಿರುತ್ತೆ. ಓಕೆ, ಕ್ಯಾಟಗರಿ 1ನಲ್ಲಿ ಯಾವೆಲ್ಲ ಬರುತ್ತೆ ಅನ್ನೋದು ಕೂಡ ನೋಡ್ಕೊಳ್ಳೋಣ. ಕ್ಯಾಟಗರಿ 1ನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನದಾಫ್, ಪಿಂಜಾರ್, ದರ್ವೇಶ್, ಚಪ್ಪರ್ಬಂದ್, ಕಸಬ್, ಫುಲ್ಮಿಲಿ ಇದು ಮುಸ್ಲಿಮಲ್ಲಿ ಸಂಬಂಧಪಟ್ಟಂತಹ ಜಾತಿಗಳು. ನಲ್ಬಂದ್, ಕಸಾಯಿ, ಅಠಾರಿ, ಶಿಕ್ಕರಿಲಿಗರ, ಸಿಕ್ಕಲಿಗರ್, ಸಾಲಬಂದ್, ಲಡಾಫ್, ಠೀಖಾನಗರ, ಬಾಜಿಗರ್, ಜೊಹಾರಿ, ಪಿಂಜಾರಿ ಕ್ರೈಸ್ತರು ಪರಿಷ್ಠಿತ ಜಾತಿಯಿಂದ ಮತಾಂತರಗೊಂಡರು. ನೋಡಿ, ಕ್ರೈಸ್ತರು ಪರಿಷ್ಠಿತ ಜಾತಿಯಿಂದ ಮತಾಂತರಗೊಂಡವರು ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಎಷ್ಟು % ಮೀಸಲಾತಿದೆ ಅಂತ ಹೇಳಿದ್ರೆ ಪ್ರವರ್ಗ 1ಗೆ 4%. ಓಕೆ, ಇದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ, ಇಲ್ಲವೇ ನಮ್ಮದು PDF ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಇವನ್ನೆಲ್ಲ ಹೇಳ್ತಿರುವಂಥದ್ದು ಡಿಸ್ಕಷನ್ಸ್, ಇದು ಫಸ್ಟ್ ಟೈಮ್ ಆಗ್ತಿರುವಂಥ ಎಕ್ಸಾಮ್. ಇದು ಅವ್ರು ಯಾವ ಕ್ವಶನ್ ಬೇಕಾದರೂ ಕೇಳಬಹುದು, ಚಾನ್ಸಸ್ ಇದೆ. ಫಸ್ಟ್ ಟೈಮ್ ಎಕ್ಸಾಮ್ ನಡೀತಿದೆ ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಮಾರ್ಕೆಟಲ್ಲಿ ಇದರ ನೋಟ್ಸ್ ಅವೈಲೇಬಲ್ ಇಲ್ಲ. ಸೊ ನಾವೇ ಕಲೆಕ್ಟ್ ಮಾಡಿ ಮಾಡ್ತಿರುವಂಥದ್ದು. ಓಕೆ, ಹೌ ಮಚ್ ಪರ್ಸೆಂಟೇಜ್ ಈಸ್ ಗಿವನ್ ಫಾರ್ ಕ್ಯಾಟಗರಿ 3B ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಪ್ರವರ್ಗ 3Bಗೆ ಎಷ್ಟು ಶೇಕಡವಾರು ಪರ್ಸೆಂಟೇಜ್ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ 15%, 14%, 4%, 5%. ಓಕೆ, ಇದರಲ್ಲಿ ಯಾವೆರಡನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು? ಆಪ್ಷನ್ 1 ಮತ್ತು ಆಪ್ಷನ್ 2ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೊ ನಮಗೆ ಆನ್ಸರ್ ಎಲ್ಲಿರುತ್ತೆ? ಆಪ್ಷನ್ 3 ಇಲ್ಲ ಆಪ್ಷನ್ 4ಅಲ್ಲೇ ನಿಮಗೆ ಆನ್ಸರ್ ಇರುತ್ತೆ. ಓಕೆನಾ, ಎಲಿಮಿನೇಷನ್ ಮೆಥಡ್ನ ಮಾಡಿ. ಓಕೆ, ಸೊ ಆನ್ಸರ್ನ ನೋಡ್ಕೊಳ್ಳೋದಾದರೆ ಆಪ್ಷನ್ ನಂಬರ್ 4. ಯಾವುದು ಆಪ್ಷನ್ ನಂಬರ್ 4? 5% ಮೀಸಲಾತಿ ಇದೆ 3B ಕ್ಯಾಟಗರಿಗೆ. ಓಕೆನಾ, ಸೊ 3B ಕ್ಯಾಟಗರಿ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದು ಬಂದು ಹಳೇದಿರ್ದು, ಇದು ಬಂದು ಇವಾಗಿರೋವಂಥದ್ದು. ಓಕೆನಾ, ಪ್ರವರ್ಗ 1ಕ್ಕೆ 4% ಇದೆ, ಪ್ರವರ್ಗ 2A 15% ಇದೆ, ಪ್ರವರ್ಗ 2B ಬಂದು 4%, ಪ್ರವರ್ಗ 3A 4%, ಪ್ರವರ್ಗ 3B 5%, ಪರಿಷ್ಠಿತ ಜಾತಿ 17%, ಪರಿಷ್ಠಿತ ಪಂಗಡ 7%, ಸಾಮಾನ್ಯ ಅರ್ಹತೆ ಬಂದು 44%. ಓಕೆನಾ, ಇವೆಲ್ಲ ಯಾವುದಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ವರ್ಟಿಕಲ್ ರಿಸರ್ವೇಷನಲ್ಲಿ ಬರುವಂಥದ್ದು. ಓಕೆ, ಹಾರಿಜಾಂಟಲಲ್ಲಿ ನೆಕ್ಸ್ಟ್ ಬರುತ್ತೆ. ಅದರಲ್ಲಿ ವುಮೆನ್ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಕೊಟ್ಟಿದ್ದಾರೆ, ಇದಾಗಿ ನಮ್ಮಲ್ಲಿ ತೃತೀಯ ಲಿಂಗಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ಇವೆಲ್ಲ ಬಂದು ಹಾರಿಜಾಂಟಲಲ್ಲಿ ಬರುತ್ತೆ. ಓಕೆನಾ, ಇವೆಲ್ಲ ವರ್ಟಿಕಲ್ ರಿಸರ್ವೇಷನ್. ಅರ್ಥ ಆಗ್ತಿದ್ಯಾ? ಕ್ಲೀನಾಗಿ ನೋಡ್ಕೊಳ್ಳಿ. ವರ್ಟಿಕಲ್ ರಿಸರ್ವೇಷನ್, ಹಾರಿಜಾಂಟಲ್ ರಿಸರ್ವೇಷನ್ ಇಲ್ಲೇ ಡಿಫ್ರೆನ್ಷಿಯೇಟ್ ಮಾಡಬಹುದು. ಓಕೆ, ಇದಾಗಿದ್ದ ಆಮೇಲೆ ಇದು ಬಂದು ಕ್ಲಿಯರ್ ಕಟ್ಟಾಗಿ ಇವಾಗಿರುವಂತಹ ರಿಸರ್ವೇಷನ್ ಇದಾಗಿರುತ್ತೆ. ಇದು ಬಂದು ಹಳೆದಿರೋದು, ಇದು ಹಳೆದಿರೋದು, ಇದು ಬಂದು ಹೊಸದು. ಓಕೆ, ಸೊ ನಿಮಗೆ PDF ಏನಾದರೂ ಬೇಕಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀರಿ. ಇದ್ರ ಜೊತೆಗೆ ನಿಮ್ಗೇನಾದರೂ ನೋಟ್ಸ್ ಏನಾದರೂ ಬೇಕಿದ್ದಲ್ಲಿ ಅಂತ ಹೇಳಿದ್ರೆ ಈ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಸಂವಿಧಾನದ ಯಾವ ಭಾಗದಲ್ಲಿ
ಇಲ್ಲಿ ಭಾಗ ಅಂತ ಬಂದಿದೆ, ಇದು ಅನುಚ್ಛೇದ ಅಂತ ಬರಬೇಕಾಗಿತ್ತು. ಚೇಂಜಸ್ ಮಾಡ್ತೀವಿ. ಯಾವ ಅನುಚ್ಛೇದದಲ್ಲಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಮೀಸಲಾತಿ ಸೌಲಭ್ಯವನ್ನು ಘೋಷಿಸಲಾಗಿದೆ? ಇನ್ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಸ್ಪೆಷಲ್ ರಿಸರ್ವೇಷನ್ ಫೆಸಿಲಿಟಿ ಬೀನ್ ಅನೌನ್ಸ್ಡ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್? ಇದು ಪಾರ್ಟ್ ಅಲ್ಲ, ಇದು ಆ್ಯಕ್ಚುಲಿ ಇದು ಬಂದು ಆರ್ಟಿಕಲ್. ಓಕೆನಾ? ಸಾರಿ, ಇದು ಭಾಗ ಅಂತ ಬಂದ್ಬಿಟ್ಟಿದೆ, ಇದು ಆರ್ಟಿಕಲ್. ಓಕೆ, ಸೊ ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ ಆರ್ಟಿಕಲ್ 14, ಆರ್ಟಿಕಲ್ 16, ಆರ್ಟಿಕಲ್ 32, ಆರ್ಟಿಕಲ್ 315 ಅಂತ ಇದೆ. ಸೊ ಯಾವ ಒಂದು ಆರ್ಟಿಕಲ್ ಇಲ್ಲಿ ಬಂದಿದೆ ನೋಡಿ, ಅನುಚ್ಛೇದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸಾರಿ, ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಘೋಷಿಸಲಾಗಿದೆ? ಇನ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ರಿಸರ್ವೇಷನ್ ಫೆಸಿಲಿಟಿ ಬೀನ್ ಅನೌನ್ಸ್ಡ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ? ಆಪ್ಷನ್ ಬಿ, ಅನುಚ್ಛೇದ 16, ಆರ್ಟಿಕಲ್ 16. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಅಮೆಂಡೆಡ್ ಬೈ, ನೋಡಿ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದ್ದಾದ್ಮೇಲೆ ಇದನ್ನ ಹೇಳಿರುವಂಥದ್ದು. ನೋಡಿ, ಕಾನ್ಸ್ಟಿಟ್ಯೂಷನ್ 77 ಅಮೆಂಡ್ಮೆಂಟ್ ಆ್ಯಕ್ಟ್ 1995. A new clause 4A was inserted in Article 16 to enable the government to provide reservation in promotion. ಓಕೆನಾ? ಸೊ ಅದರಲ್ಲಿ ಆರ್ಟಿಕಲ್ 16 ಬಂದ್ಬಿಡುತ್ತೆ ನಿಮಗೆ ರಿಸರ್ವೇಷನ್ ಅನ್ನೋದು. ಓಕೆ, ಅದರಲ್ಲಿ ಇದು ಪ್ರಮೋಷನ್ಗೆ ಮಾಡಿದಿರುವಂಥದ್ದು. ಯಾವ ಟೈಮಲ್ಲಿ ಪ್ರಮೋಷನ್ಗೆ ಕೂಡ ಕೊಟ್ಟಿದ್ದಾರೆ ರಿಸರ್ವೇಷನ್ ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಹುದ್ದೆಯಿಂದ ಇನ್ನೊಂದು ಪ್ರಮೋಟ್ ಮಾಡ್ತಾರಲ್ಲ, ಪ್ರಮೋಷನ್ ಎಲ್ಲ ಆಗುತ್ತಲ್ವ, ಅದು ಯಾವುದರಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಆರ್ಟಿಕಲ್ 16 ಉಲ್ಲೇಖ ಆಗಿರುವಂಥದ್ದು. ಎಷ್ಟನೇ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ 77 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1995 ಮಾಡಿರುವಂಥದ್ದು. ಓಕೆ, ಆರ್ಟಿಕಲ್ 16 ಇರುತ್ತೆ ರಿಸರ್ವೇಷನ್ ಬಗ್ಗೆ. ಓಕೆನಾ? ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ಕ್ಲಾಸ್ ಮುಗಿಯುತ್ತೆ. ಇದು ಬಂದು ಬೇಸಿಕ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಿಂದ ಕ್ವಶನ್ಸ್ ಜಾಸ್ತಿ ಇರುತ್ತೆ, ಇದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ? ಗ್ರೂಪ್ ಬಿ ಕಂಪ್ಲೀಟ್ ಸಿಲೆಬಸ್ನ ಕ್ವಶನ್ ಆ್ಯಂಡ್ ಆನ್ಸರ್ಸ್ನಲ್ಲಿ ನಾವು ನೋಡ್ಕೊಳ್ಳೋಣ. ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ಕೊಡ್ತೀನಿ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ದು. ಓಕೆ, ನಿಮ್ಗೇನಾದರೂ PDF ಬೇಕಿದ್ದಲ್ಲಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತಾ, ಇದ್ರ ಜೊತೆಗೆ ನಿಮ್ಗೇನಾದರೂ ನೋಟ್ಸ್ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಚೆನ್ನಾಗಿ ಓದಿ. ನಮ್ಮ ಈ ಒಂದು ವಿಡಿಯೋ ಸೀರೀಸ್ನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟ್ ಸಿಲೆಬಸ್ನ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.